ನಾನು ಈ ದಿನ ತುಂಬ ಸರಳವಾದ ಮತ್ತು ಬಹಳ ಬೇಗ ಮಾಡುವಂತಹ ರುಚಿಯಾದ ಈರುಳ್ಳಿ ಸಾಸಿವೆ ಮಾಡ್ತೀನಿ. ಬೇಸಿಗೆಗಾಲದಲ್ಲಿ ಆದಷ್ಟು ಮೊಸರು ಮತ್ತು ಮಜ್ಜಿಗೆನ ಉಪಯೋಗಿಸ್ಬೇಕು. ಅದರಿಂದ ಅಡುಗೆ ಮಾಡಿ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಸಾಸಿವೆ ಮಾಡೋಣ. ಮಿಕ್ಸಿ ಜಾರಿಗೆ 4 ಸ್ಪೂನಷ್ಟು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ 4 ಜೀರಿಗೆ ಮೆಣಸು ಹಾಕ್ತೀನಿ. ಹಸಿಮೆಣಸು ಸಹಿತ ಹಾಕ್ಬೋದು. ಈಗ ಚಿಕ್ಕದಾದ ಒಂದು ಹಸಿ ಈರುಳ್ಳಿ ಹೆಚ್ಚು ಹಾಕಿದ್ದೀನಿ. ಸಾಸಿವೆ ಅಥವಾ ಮೊಸರು ಬಜ್ಜಿ ತುಂಬ ಖಾರ ಮಾಡಬಾರ್ದು. 1/4 ಚಮಚ ಸಾಸಿವೆ ಕಾಳು ಹಾಕೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. 1/4 ಲೋಟದಷ್ಟು ನೀರು ಹಾಕಿ ಈಗ ನಯಸ್ಸಾಗಿ ರುಬ್ಬೋಣ. ಈಗ ರುಬ್ಬಿರುವ ಕಾಯಿ ಸಾಸಿವೆನ ಒಂದು ಬಟ್ಲಿಗೆ ತೆರಪು ಮಾಡೋಣ. 1/4 ಲೋಟದಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿ ಈ ಸಾಸಿವೆಗೆ ಹಾಕೋಣ. 2 ಸೌಟಷ್ಟು ಗಟ್ಟಿ ಮೊಸರನ್ನ ಸಾಸಿವೆಗೆ ಸೇರಿಸೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕೋಣ. ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆಯಲ್ಲಿ ಸಾಸಿವೆ ಕಾಳು ಫ್ರೈ ಆಯಿತು. ಈಗ ಈರುಳ್ಳಿ ಸಾಸಿವೆಗೆ ಒಗ್ಗರಣೆ ಹಾಕೋಣ. ರುಚಿಯಾದ ಈರುಳ್ಳಿ ಸಾಸಿವೆ ರೆಡಿ ಆಯಿತು. ಆದಷ್ಟು ಮೊಸರು ಅಥವಾ ಮಜ್ಜಿಗೆಯಿಂದ ಮಾಡೋ ಅಡುಗೆಗಳನ್ನು ಉಪಯೋಗಿಸ್ಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.